ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗಿನಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ. ಹೋಮ್ ಸ್ಟೇ ಪರವಾನಗಿ ರದ್ದುಪಡಿಸಿದ ಜಿಲ್ಲಾಧಿಕಾರಿಗಳು. ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇ PA ಪೊನ್ನಪ್ಪ ಎಂಬುವವರಿಗೆ ಸೇರಿದಂತ ಹೋಮ್ ಸ್ಟೇ ಅದು. 2024ರಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಲೈಸೆನ್ಸ್ ಅನ್ನ ಪಡ್ಕೊಂಡಿದ್ರು ಇವರು. ಹೋಮ್ ಸ್ಟೇನಲ್ಲಿ ಲೈಂಗಿಕ ದೌರ್ಜನ್ಯ ಹಿನ್ನೆಲೆ ಹೋಮ್ ಸ್ಟೇ ಪರವಾನಗಿ ರದ್ದುಪಡಿಸಿದ್ದಾರೆ DC ಸೋಮಶೇಖರ್. ಪ್ರಕರಣದ ಬಳಿಕ ಇಬ್ಬರನ್ನು ಬಂಧಿಸಿ ಲೈಸೆನ್ಸ್ ರದ್ದುಪಡಿಸಲಾಗಿದೆ. ಹಿಂಗೆ ಆಗಬೇಕು ಇಂಥವರಿಗೆಲ್ಲ. ಹೋಮ್ ಸ್ಟೇ ಇರೋದೇನಕ್ಕೆ? ಅಲ್ಲಿ ಬಂದವರಿಗೆ ಈ ರೀತಿಯ ಕಿರುಕುಳ ನೀಡೋದಕ್ಕ? ಸೊ ಹಾಗಾಗಿ ಅದರಲ್ಲೂ ಕೂಡ ವಿದೇಶಿ ಮಹಿಳೆ ಆಕೆ. ಭಾರತದ ಬಗ್ಗೆ ಅವರಿಗೆ ಇರುವಂಥ ಗೌರವ ಹೊರಟೋಗ್ಬಿಡುತ್ತೆ ಇಂಥ ಕೆಲವು ನಾಲಾಯಕರು ಕೆಲವಂಥ ಕೆಲಸಗಳನ್ನು ಮಾಡೋದ್ರಿಂದ. ಭಾರತ ಅಂತ ಅಂದರೆ ಸೇಫ್ ಅನ್ನೋ ದೃಷ್ಟಿಯಿಂದ ಬಂದಿರ್ತಾರೆ ವಿದೇಶಿಗರು. ಅವರು ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಗೌರವದಿಂದ ನಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದನ್ನು ಬಿಟ್ಟು ಅವ್ರ ಜೊತೆಗೆ ಅಸಭ್ಯವಾಗಿ ನಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿನೇ ಈಗ ಆ ದೃಶ್ಯದಲ್ಲಿ ನಮಗೆ ತೋರಿಸ್ತಾ ಇದೀವಿ ನೋಡಿ, ಒಂದು ಹೋಮ್ ಸ್ಟೇ ಇದರ ಲೈಸೆನ್ಸ್ ಅನ್ನ ರದ್ದುಪಡಿಸಿದ್ದಾರೆ. ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಈಗ ಇಲ್ಲಿ PA ಪೊನ್ನಪ್ಪ ಅವ್ರ ಫೋಟೋ ತೋರಿಸ್ತಾ ಇದೀವಿ ನೋಡಿ. ಇವರೇ ಹೋಮ್ ಸ್ಟೇ ಮಾಲೀಕ. ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಜೊತೆಗೆ ಅಲ್ಲಿ ಬಂದಂಥವರಿಗೆ ಭದ್ರತೆ ಇಲ್ಲ ಅಂತ ಅಂದರೆ ಆ ಹೋಮ್ ಸ್ಟೇ ಯಾಕೆ? ಈಗ ವಿದೇಶಿ ಮಹಿಳೆಯ ಮೇಲೆ ದೌರ್ಜನ್ಯ ಆಗಿದೆ. ಅದಾದ ನಂತರ ಯಾರೇ ಹೋದರೂ ಇದೇ ರೀತಿಯಾಗಿ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸರಿಯಾಗಿನೇ ಆಗಿದೆ ಈಗ ಪಾಠ. ಜಿಲ್ಲಾಧಿಕಾರಿಗಳು ಹೋಮ್ ಸ್ಟೇ ಪರವಾನಗಿಯನ್ನು ರದ್ದುಪಡಿಸಿದ್ದಾರೆ. ಒಳ್ಳೆ ನಿರ್ಧಾರ ಇದು. ವಿದೇಶಿಗರು ಬಂದಂತಹ ಸಂದರ್ಭದಲ್ಲಿ ಅವ್ರ ಜೊತೆಗೆ ಚೆನ್ನಾಗಿ ನಡ್ಕೊಂಡ್ರೆ ನಮ್ಮ ಭಾರತದ ಬಗ್ಗೆ ಅವರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಇನ್ನಷ್ಟು ಜನರಿಗೆ ಹೇಳ್ತಾರೆ. ಭಾರತ ಭಾಳ ರೆಸ್ಪೆಕ್ಟ್ ಮಾಡುತ್ತೆ, ವಿದೇಶಿಗರನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಗೌರವಿಸುತ್ತೆ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಆ ವಿದೇಶಿ ಮಹಿಳೆ ಈಗ ತಮ್ಮ ದೇಶಕ್ಕೆ ಹೋದಾಗ ಭಾರತದಲ್ಲಿ ಇವ್ರು ಯಾರೋ ಒಂದು ಕ್ರಿಮಿ ಮಾಡಿರೋ ತಪ್ಪಿಗೆ ಇಡೀ ಭಾರತಕ್ಕೆ ಕೆಟ್ಟ ಹೆಸರು.